ಹನಿಮೂನ್ ಹೆಸರಲ್ಲಿ ಪತಿಗೆ ಚಟ್ಟ ಕಟ್ಟಿದ ಪತ್ನಿ, ಚಾಲಾಕಿಯ ದಿನಕ್ಕೊಂದು ನವರಂಗಿ ಆಟ ಬಯಲು, ಪತಿ ಧರಿಸಿದ್ದ ಚಿನ್ನಾಭರಣಗಳನ್ನೆಲ್ಲ ದೋಚಿದ ಸುಂದರಿ. ಇದು ಹನಿಮೂನ್ ಹಂತಕಿಯ ಕ್ರೈಮ್ ಹಿಸ್ಟ್ರಿ. ಮೇಘಾಲಯಕ್ಕೆ ಹನಿಮೂನ್ಗೆ ಅಂತ ಹೋಗಿದ್ದ ಇಂದೋರ್ ಮೂಲದ ನಿವಾಸಿ ಸೋನಂ ಎಂಬಾಕೆ ಅಲ್ಲೇ ತನ್ನ ಪತಿ ರಾಜಾ ರಘುವಂಶಿಯನ್ನ ಹತ್ಯೆ ಮಾಡಿಸಿದ್ಲು. ಈ ಘಟನೆ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಇದೊಂದು ಪ್ರೀ ಪ್ಲಾನ್ ಹಾಗೂ ಕೋಲ್ಡ್ ಬ್ಲಡೆಡ್ ಮರ್ಡರ್ ಆಗಿದ್ದು, ದಿನಕ್ಕೊಂದು ಸ್ಫೋಟಕ ಮಾಹಿತಿ ಹೊರಬೀಳ್ತಾ ಇದೆ. ಹನಿಮೂನ್ಗೆ ಹೋಗಿ ಪತ್ನಿಯಿಂದಲೇ ಹತ್ಯೆಯಾದ ರಾಜಾ ರಘುವಂಶಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಅಪ್ಡೇಟ್ ಸಿಕ್ಕಿದೆ. ಹನಿಮೂನ್ಗೆ ಹೋಗುವ ಮೊದಲು ರಾಜಾ ರಘುವಂಶಿ ಚಿನ್ನದ ಆಭರಣಗಳನ್ನ ಧರಿಸಿಕೊಂಡು ಹೋಗಿದ್ರು. ಆದ್ರೆ ಸಿಕ್ಕಿರುವ ರಘು ಮೃತದೇಹದ ಮೇಲೆ ಯಾವುದೇ ಆಭರಣ ಇರಲಿಲ್ಲ. ಅದೆಲ್ಲ ಆರೋಪಿ ಪತ್ನಿ ಸೋನಂ ಕಿತ್ಕೊಂಡಿದ್ದಾಳೆ ಅಂತ ರಘುವಂಶಿ ಕುಟುಂಬಸ್ಥರು ಆರೋಪಿಸಿದ್ದಾರೆ. ಚಿನ್ನದುಂಗುರ, ಚಿನ್ನದ ಸರ, ಬ್ರೇಸ್ಲೆಟ್, ಪರ್ಸನಲ್ ಇದ್ದ ಹಣ ಎಲ್ಲವನ್ನ ಆಕೆಯೇ ಪಡೆದಿದ್ದಾಳೆ ಅಂತ ಕುಟುಂಬ ಆರೋಪಿಸಿದೆ. ಮೃತ ರಘುವಂಶಿಯ ಸೋದರ ದೂರು ದಾಖಲಿಸಿದ್ದು, ಎಫ್ಐಆರ್ನಲ್ಲಿ ಚಿನ್ನಾಭರಣ ಕಳುವಾಗಿರುವ ವಿಚಾರ ಉಲ್ಲೇಖ ಆಗಿದೆ. ರಘುಪತಿಗೆ ಪತ್ನಿ ಸೋನಂ ತನ್ನೆಲ್ಲ ಚಿನ್ನದ ಸರ, ಉಂಗುರ, ಬ್ರೇಸ್ಲೆಟ್ ಸೇರಿ ಆಭರಣಗಳನ್ನ ಧರಿಸಿಕೊಂಡು ಹನಿಮೂನ್ಗೆ ಬರಬೇಕು ಅಂತ ಒತ್ತಾಯಿಸಿದ್ಲಂತೆ. ಹೀಗಾಗಿ ತನ್ನೆಲ್ಲ ಚಿನ್ನಾಭರಣಗಳ ಸಮೇತ ರಘುವಂಶಿ ಹನಿಮೂನ್ಗೆ ಹೋಗೋದಾಗಿ ಪ್ಲಾನ್ ಮಾಡಿದ್ದೀವಿ ಅಂತ ರಾಜಾ ರಘುವಂಶಿ ತನ್ನ ತಾಯಿ ಬಳಿ ಹನಿಮೂನ್ಗೆ ಹೋಗೋಕ್ ಮುಂಚೆ ಹೇಳ್ಕೊಂಡಿದ್ದ ಎನ್ನಲಾಗಿದೆ. ಈ ಘಟನೆ ಆರಂಭಕ್ಕೂ ಮೊದಲು ಅಂದ್ರೆ ಇವರು ಪ್ರವಾಸವನ್ನ ಹೋಗೋದಕ್ಕೆ, ಹನಿಮೂನ್ ಟ್ರಿಪ್ ಅನ್ನ ಹೋಗೋದಕ್ಕೂ ಮೊದಲೇ ಈ ರಾಜ್ ಸಿಂಗ್ ಕುಶ್ವಾಹ ಅಂತೇಳಿ ಸೋನಂನ ಗೆಳೆಯ, ಈಕೆಯ ಬಾಯ್ ಫ್ರೆಂಡು, ಆತನನ್ನ ಭೇಟಿಯಾಗಿ ಈ ಮರ್ಡರ್ ಮಾಡುವ ಪ್ಲಾನ್ ಅನ್ನ ಈಕೆ ರೂಪಿಸಿದಾಳೆ. ಆತ ಕೂಡ ಒಂದಷ್ಟು ಸಲಹೆಗಳನ್ನ ಕೊಟ್ಟಿದ್ದಾನೆ. ಆತನೇ ಈ ಬಾಡಿಗೆ ಹಂತಕರನ್ನ ಒದಗಿಸಿಕೊಡುವ ಕೆಲಸವನ್ನ ಕೂಡ ಮಾಡಿದ್ದ. ಒಟ್ಟಾರೆಯಾಗಿ ಈ 4 ಮಂದಿ ಈ ಮೇಘಾಲಯವನ್ನ ಇವರು ಯಾವಾಗ ಹನಿಮೂನ್ ಟ್ರಿಪ್ಗೆ ಹೊರಟರು, ಇವ್ರ ಹಿಂದೆ ಇವರು ಕೂಡ ಹೋಗಿದ್ರು. ಮತ್ತೆ ಇವರು ಎಲ್ಲೆಲ್ಲಿ ಚಾರಣಕ್ಕೆ ಹೋದ್ರು ಅಲ್ಲೆಲ್ಲ ಕೂಡ ಇವರು ಸುತ್ತುವರಿಯುವ ಕೆಲಸವನ್ನ, ಎಲ್ಲಿ ಅವಕಾಶ ಸಿಗುತ್ತೋ ಅಂತ ಕಡೆ ಕೊಲೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ರಘುವಂಶಿಯನ್ನ ಕಾಯ್ತಿದ್ರು. ಅವಕಾಶ ಸಿಕ್ಕಂತಹ ಸಂದರ್ಭದಲ್ಲಿ ಕೊಲೆ ಮಾಡಿ ಕಂದಕಕ್ಕೆ ಎಸೆಯುವ ಕೆಲಸವನ್ನ ಈ ಬಾಡಿಗೆ ಹಂತಕರು ಮಾಡಿದ್ರು. ಯಾವಾಗ ಗಂಡನ ಕೊಲೆ ಮಾಡಿಸಿದ್ಲು, ಈಕೆ ಕೂಡ ತಾನು ಕೂಡ ಕಾಣೆಯಾಗಿದ್ದೇನೆ ಅನ್ನೋ ಮಟ್ಟಿಗೆ ಆಕೆ ಕೂಡ ನಾಪತ್ತೆ ಆಗೋಗಿದ್ಲು. ಎಲ್ಲೋದ್ಲು, ಏನು ಎತ್ತ ಅಂತ ಹೇಳಿ ಗೊತ್ತಿಲ್ಲ. ಹೀಗಾಗಿ ಅಲ್ಲಿನ ಸರ್ಕಾರ ಒಂದಷ್ಟು ಮುತುವರ್ಜಿಯನ್ನು ವಹಿಸಿ ಹುಡುಕಾಟವನ್ನ ನಡೆಸಿದಂತಹ ಸಂದರ್ಭದಲ್ಲಿ ಈಕೆ ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ ಸಿಕ್ಕಿದ್ದಾಳೆ. ಆ ಸಂದರ್ಭದಲ್ಲಿ ರಾಜ್ ಸಿಂಗ್ ಕುಶ್ವಾಹ ಏನಿದ್ದಾನೆ, ಈ ಸೋನಂಳ ಬಾಯ್ ಫ್ರೆಂಡ್, ಈತ ಅಲ್ಲಿ ತಂದೇನು ತಪ್ಪಿಲ್ಲ ಅನ್ನೋ ಮಟ್ಟಿಗೆ ಒಂದಷ್ಟು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗೋದು, ಮತ್ತೆ ಜನರನ್ನ ಕರ್ತರೋದು, ಮತ್ತೆ ಈ ಡ್ರೈವರ್ ಕೆಲಸವನ್ನ ಕೂಡ ಆತ ಮಾಡಿದ್ದ ಅನ್ನೋದು ಗೊತ್ತಾಗಿದೆ. ಸದ್ಯ ಇದೀಗ ಪ್ರಕರಣ ಸಂಬಂಧ ಮೇಘಾಲಯ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೂಡ ನಡೆಸ್ತಿದ್ದಾರೆ. ಹನಿಮೂನ್ಗೂ ಮುನ್ನ ಪ್ರಿಯಕರೊಂದಿಗೆ ಟಾಕ್, ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡಿದ ಸೋನಂ. ಹನಿಮೂನ್ಗೆ ತೆರಳೋಕ್ ಮುಂಚೆ ಅಂದ್ರೆ ಮೇ 16ನೇ ತಾರೀಕು ಸೋನಂ ತನ್ನ ಪ್ರಿಯಕರನ ಜೊತೆಗೆ ಫೋನ್ನಲ್ಲಿ ಗಂಟೆಗಟ್ಟಲೆ ಮಾತಾಡಿದ್ಲು. ರಘುವಂಶಿಯ ಹತ್ಯೆಗೆ ಪ್ಲಾನ್ ಏನೆಲ್ಲ ಮಾಡಬೇಕು, ಯಾವ ರೀತಿ ಸಂಚು ರೂಪಿಸಬೇಕು ಎಂಬುದರ ಬಗ್ಗೆ ಇಬ್ರು ರಾತ್ರಿ 9 ಗಂಟೆಯಿಂದ ಬೆಳಗಿನ ಜಾವ 3 ಗಂಟೆ ತನಕ ಸಂಭಾಷಣೆ ಮಾಡಿದ್ದಾರಂತೆ. ಬಳಿಕ ರಘುವಂಶಿ ಕೊಲೆಗೆ ಪ್ಲಾನ್ ಫೈನಲ್ ಮಾಡಿದ್ದಾರೆ. ಇಷ್ಟವಿಲ್ಲದಿದ್ರೂ ಹನಿಮೂನ್ಗೆ ಹೋಗಿ ಹೆಣವಾದ. ಬಾನಲ್ಲೇ ಮಧುಚಂದ್ರಕ್ಕೆ ಫಿಲಂ ರೀತಿಯೇ ಪ್ಲಾನ್. ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಸಿಕ್ಕಿಬಿದ್ದ ಹಂತಕಿ. ಮದುವೆ ಬಳಿಕ ಹಂತಕಿ ಸೋನಂ ಅಸ್ಸಾಂ ಮತ್ತು ಮೇಘಾಲಯಕ್ಕೆ ಹನಿಮೂನ್ಗೆ ಹೋಗೋಕೆ ಪ್ಲಾನ್ ಮಾಡಿದ್ಲು. ಮದುವೆಯಾದ ಕೇವಲ 10 ದಿನಕ್ಕೆ ಪತಿ ರಘುವಂಶಿಗೆ ಪ್ರಯಾಣ ಮಾಡೋದಕ್ಕೆ ಇಷ್ಟ ಇರಲಿಲ್ಲಂತೆ. ಆದ್ರೂ ತನಗೂ ಮತ್ತು ಪತಿಗೂ ವಿಮಾನ ಟಿಕೆಟ್ ಬುಕ್ ಮಾಡಿದ್ಲು ಸೋನಂ. ಆದ್ರೆ ಇಬ್ಬರಿಗೂ ರಿಟರ್ನ್ ಟಿಕೆಟ್ ಮಾತ್ರ ಬುಕ್ ಮಾಡಿರಲಿಲ್ಲ. ಹನಿಮೂನ್ ಹೋಗಿದ್ದ ಸೋನಂ ಪ್ಲಾನ್ ಅಂತೆಯೇ ನಡ್ಕೊಂಡಿದ್ದು, ಗಂಡನ ಮೈಮೇಲಿದ್ದ ಚಿನ್ನಾಭರಣಗಳನ್ನ ಎಗರಿಸಿದ್ದಾಳೆ. ಇಷ್ಟೇ ಅಲ್ಲದೆ ಸೋನಂನ ಮತ್ತಷ್ಟು ಕ್ರಿಮಿನಲ್ ಮೈಂಡ್ ಇನ್ನಷ್ಟು ಬಯಲಾಗಿದೆ. ಪ್ರವಾಸದ ವೇಳೆ ಸೋನಂ ಮತ್ತು ಪ್ರಿಯಕರ ಪ್ರತ್ಯೇಕ ಸಿಮ್ ಕಾರ್ಡ್ಗಳನ್ನ ಬಳಸ್ತಾ ಇದ್ರು. ರಘುವಂಶಿಯ ಲೈವ್ ಲೊಕೇಶನ್ ಅನ್ನ ಹಂತಕರೊಂದಿಗೆ ಹಂಚಿಕೊಂಡಿದ್ದಾರೆ ಅಂತ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದೆ. ಅಲ್ಲದೆ ಸೋನಂ ಪ್ರಿಯಕರ ರಾಜಾ ಸಿಂಗ್ ಇಂದೋರ್ನಲ್ಲೇ ಇದ್ದಂತೆ. ಬಳಿಕ ಈತನ ಸ್ನೇಹಿತರು ದೆಹಲಿ ಮೂಲಕ ಪ್ರೀಮಿಯಂ ರೈಲ್ನಲ್ಲಿ ಗುವಾಹಟಿಗೆ ಬಂದಿದ್ರು ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಅವರೆಲ್ಲ ಶಿಲಾಂಗ್ನಲ್ಲಿ ಸೋನಂ ಮತ್ತು ರಾಜಾರನ್ನ ಪ್ರವಾಸಿಗರಾಗಿ ಭೇಟಿಯಾಗಿ ಮೇ 23ನೇ ತಾರೀಕು ಅಲ್ಲದೆ ತಾವು ರೂಪಿಸಿದ ಸಂಚಿನ ಪ್ರಕಾರ ರಘುವಂಶಿಯನ್ನ ಹತ್ಯೆ ಮಾಡಿದ್ದಾರೆ. ನಂತರ ಮೂವರು ಇಂದೋರ್ಗೆ ಹಿಂತಿರುಗಿದ್ದಾರೆ. ಆದರೆ ರಿಟರ್ನ್ ಟಿಕೆಟ್ ಬುಕ್ ಮಾಡದೇ ಇದ್ದಕ್ಕೆ ಸೋನಂ ಪೊಲೀಸರ ಬಲೆಗೆ ಬಿದ್ದಿದ್ದಾಳೆ. ಕೊಲೆ ಮಾಡಿ ಅಂತ್ಯಕ್ರಿಯೆಯಲ್ಲೂ ಪ್ರಿಯಕರ ಭಾಗಿ, ಅನುಮಾನ ಬಾರದೆಂದು ಡ್ರೈವರ್ ವೇಷದಲ್ಲಿ ಲವರ್. ಇನ್ನು ರಘುವಂಶಿಯನ್ನ ಕೊಂದಂತಹ ಸೋನಂ ಪ್ರಿಯಕರ ಅಂತ್ಯ ಸಂಸ್ಕಾರದಲ್ಲಿ ಭಾಗಿಯಾಗಿದ್ದ. ಅಲ್ಲದೆ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋ ಜನರಿಗೆ ವಾಹನ ವ್ಯವಸ್ಥೆಯನ್ನು ಮಾಡಿದ್ದ. ವಾಹನದ ಡ್ರೈವರ್ ವೇಷದಲ್ಲಿ ಬಂದಿದ್ದಂತಹ ಆರೋಪಿ ರಾಜಾನನ್ನ ನೋಡಿದಂತಹ ಪ್ರತ್ಯಕ್ಷದರ್ಶಿಗಳು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜಾ ರಘುವಂಶಿಯನ್ನ ಅಂತ್ಯ ಸಂಸ್ಕಾರದ ವಿಡಿಯೋವನ್ನ ಸಹೋದರಿ ಬಿಡುಗಡೆ ಮಾಡಿದ್ದಾರೆ. ಹತ್ಯೆ ಬಗ್ಗೆ ಯಾರಿಗೂ ಅನುಮಾನ ಬರಬಾರದು ಅನ್ನೋ ಕಾರಣಕ್ಕೆ ಹಂತಕರು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿದೆ. ಇನ್ನು ಸೋನಂ ತಂದೆ ದೇವಿ ಸಿಂಗ್ ತಾವು ಸಿಬಿಐ ತನಿಖೆಗೆ ಒತ್ತಾಯಿಸ್ತೀವಿ. ನನ್ನ ಮಗಳ ವರ್ಚಸ್ಸಿಗೆ ಕಳಂಕ ತಂದಿದ್ದಕ್ಕಾಗಿ ನಾನು ಲೀಗಲ್ ನೋಟಿಸ್ ಕಳಿಸ್ತೀನಿ. ಅವಳು ಸಂಪೂರ್ಣವಾಗಿ ನಿರಪರಾಧಿ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಇತ್ತ ನನ್ನ ಮಗನಿಗೆ ಮೇಘಾಲಯಕ್ಕೆ ಹೋಗೋಕೆ ಇಷ್ಟ ಇರಲಿಲ್ಲ. ರಿಟರ್ನ್ ಟಿಕೆಟ್ ಇಲ್ಲದೆ ಪ್ರವಾಸ
ಪ್ರವಾಸವನ್ನ ಯೋಜಿಸಿ ಬುಕ್ ಮಾಡಿದ್ದು ಸೋನಂ ಅಂತ ರಘುವಂಶಿ ತಾಯಿ ಉಮಾ ರಘುವಂಶಿ ಹೇಳಿದ್ದಾರೆ. ಅಲ್ಲದೆ ಆಕೆಗೆ ಮರಣದಂಡನೆ ವಿಧಿಸುವಂತೆ ಮನವಿ ಮಾಡಿದ್ದಾರೆ. ಒಟ್ಟಾರೆ ಮಧುಚಂದ್ರದ ಹೆಸರಲ್ಲಿ ಪತಿಯನ್ನ ಕರೆದೊಯ್ದ ಪತ್ನಿ ತನ್ನ ಪ್ರಿಯಕರನ ಜೊತೆಗೂಡಿ ಹತ್ಯೆ ಮಾಡಿದ್ದು ಸದ್ಯ ಪೊಲೀಸರ ಅತಿಥಿಯಾಗಿದ್ದಾರೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.